ಆಲ್ಫಾ ಈ ಮೂವಿ ಬಂದ್ಬಿಟ್ಟು ಹೆಂಗೆ ಅಂತಂದರೆ ಸ್ಟೋರಿ ಇಲ್ಲೇ ಇದೆ ಆಯಿತಾ. ಹಿಂಗೆ ಹೋಗಿ ಮತ್ತೆ ಇಲ್ಲಿಗೆ ಬರುತ್ತೆ. ಅಂದರೆ ಜೊತೆ ಇರೋರು ನಮ್ಮವರು, ಫ್ರೆಂಡ್, ಫ್ಯಾಮಿಲಿ ಅಥವಾ ಪರಿಚಯ ಇರೋರು, ದೂರ ಸಂಬಂಧಿಗಳು, ಇವ್ರೂರಲ್ಲೇ ಸ್ಟೋರಿ ನಡೀತಾ ಇರತ್ತೆ. ಬಟ್ ಹುಡ್ಕಾಡ್ತಿರ್ತಾರೆ. ಇದೊಂಥರ ಚೇಸಿಂಗ್ ಸ್ಟೋರಿ. ನನಗೆ ಪರ್ಸ್ನಲಿ ಸಿನಿಮಾಗಳಲ್ಲಿ ಚೇಸಿಂಗ್ ಸ್ಟೋರಿಗಳು ಅಂತಂದರೆ ತುಂಬ ಇಷ್ಟ ಆಗುತ್ತೆ. ಯಾಕೆಂತಂದರೆ ಅದರಲ್ಲಿ ಏನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಯಾರು, ಏನು, ಯಾಕಾಯಿತು, ಎಲ್ಲಾಯಿತು, ಈ ಹುಡುಕಾಟದಲ್ಲಿ ನಮ್ಮನ್ನು ನಾವೇ ಹುಡುಕ್ತಿರ್ತೀವಿ. ಆ ಥರದ್ದೊಂದು ಸಿಚುವೇಶನ್ಗಳು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟರ್ ವಿಜಯ್ ಅವರು. ಈ ಸಿನಿಮಾದ ಹೀರೋ ಬಂದು ಹೊಸಬರು, ಹೇಮಂತ್ ಕುಮಾರ್ ಅಂತ, ಹೊಸ ಪರಿಚಯ. ಹೀರೋ ಆಗಿ ಗಾಂಧಿನಗರಕ್ಕೆ ಯಾವ ರೀತಿ ಎಂಟ್ರಿ ಕೊಡಬೇಕು, ಸಿನಿಮಾದಲ್ಲಿ ಹೆಂಗೆ ಕಾಣಿಸ್ಬೇಕು, ಸಿನಿಮಾಗೋಸ್ಕರ ತನ್ನನ್ನು ತಾನು ಹೇಗೆ ಡೆಡಿಕೇಟ್ ಮಾಡ್ಕೋಬೇಕು, ಆ ಎಲ್ಲ ರೀತಿಯಲ್ಲೂ ವೆಲ್ ಪ್ರಿಪೇರ್ಡ್ ಆಗಿ ಬಂದಿರುವಂಥವ್ರು ಇವರು. ಯಾಕೆ ಅಂತಂದರೆ ಅವರ ಪರ್ಸ್ನಾಲಿಟಿನೇ ಹೇಳುತ್ತೆ, ಅವರ ಅಪಿಯರೆನ್ಸ್ ಕೂಡ ಹೇಳುತ್ತೆ. ಸಿನಿಮಾಗೆ ಒಬ್ಬ ಹೀರೋ ಹೆಂಗಿರಬೇಕು ಆ ರೀತಿ ರೆಡಿಯಾಗಿ ಬಂದಿದ್ದಾರೆ ಅಂತ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಒಂದು ಒಳ್ಳೆ ರೀತಿಯಲ್ಲಿ ವರ್ಕೌಟ್ ಮಾಡಿ, ಜಿಮ್ಗೆ ಹೋಗಿ ಡೆಡಿಕೇಟ್ ಮಾಡಿ ಸಿನಿಮಾಗೋಸ್ಕರನೇ ಪ್ರಿಪೇರ್ ಆಗಿ ಬಂದಿದ್ದಾರೆ. ಆ್ಯಂಡ್ ಅವ್ರ ಫ್ಯೂಚರ್ಗೆ ನಾನು ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್ ಮಿಸ್ಟರ್ ಹೇಮಂತ್ ಕುಮಾರ್ ಅಂತ ಹೇಳ್ಬೋದು. ಆ್ಯಂಡ್ ಈ ಸ್ಟೋರಿ ವಿಚಾರಕ್ಕೆ ಬಂದರೆ ಈಜಿಪ್ಟಿಂದ ಸ್ಟಾರ್ಟ್ ಆಗುತ್ತೆ. ಈಜಿಪ್ಟು, ಆಮೇಲೆ ಯುರೋಪಿಯನ್ ಕಂಟ್ರೀಸು. ಯೂಶ್ವಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ಸಿಟಿಯಲ್ಲಿ, ನಾಟ್ ಓನ್ಲಿ ಬೆಂಗಳೂರು, ಕರ್ನಾಟಕದಲ್ಲಿ ಅಥವಾ ಇಡೀ ದೇಶದಲ್ಲಿ ಈ ಡ್ರಗ್ಸ್ ಅನ್ನೋದು, ಮಾದಕ ವಸ್ತು, ಈ ಡ್ರಗ್ಸ್ ಅನ್ನೋದು ಹೆಂಗೆಲ್ಲ ತನ್ನ ಒಂದು ಕರಾಳ ಛಾಯೆಯನ್ನು ಆವರಿಸ್ಕೊಂಡಿದೆ. ಆ್ಯಂಡ್ ಆಲ್ಸೋ ನಮ್ಮ ಯೂತ್ಸ್ನ ಹೆಂಗೆ ಸಾಯಿಸ್ತಾ ಇದೆ, ಇದು ಹೆಂಗೆ ಬಂತು, ಎಲ್ಲಿಂದ ಬಂತು, ಡ್ರಗ್ಸ್ ಸ್ಟಾರ್ಟ್ ಆಗಿದ್ದು ಎಲ್ಲಿಂದ, ಡ್ರಗ್ಸನ್ನು ಮುಂಚೆ ಏನಕ್ಕೆ ಯೂಸ್ ಮಾಡ್ತಾ ಇದ್ರು, ಆ ಡ್ರಗ್ಸಿಂದ ಏನು ಯೂಸ್ ಆಗ್ತಾ ಇತ್ತು, ಡ್ರಗ್ಸನ್ನು ಫಸ್ಟು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ತಾಯಿದ್ರು. ಒಳ್ಳೆ ಕೆಲಸಕ್ಕೆ ಅಂದರೆ ಒಂದು ವರ್ಡ್ ಹೇಳ್ತಾರೆ ಆಯಿತಾ. ಸೈನಿಕ ಈ ಡ್ರಗ್ಸ್ನ ತೊಗೊಂಡ್ರೆ ಯುದ್ಧಕ್ಕೆ, ಅಂದರೆ ವಾರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಈ ಡ್ರಗ್ಸ್ನ ತೊಗೊತಾ ಇದ್ರಂತೆ, ವಾರ್ ಟೈಮಲ್ಲಿ ಯೂಸ್ ಮಾಡ್ತಾ ಇದ್ರಂತೆ. ಆವಾಗ ಸೈನಿಕ ಬಂದ್ಬಿಟ್ಟು ರಾಜ ಆಗ್ತಾ ಇರಲಿಲ್ಲ, ರಾಕ್ಷಸ ಆಗ್ತಾ ಇದ್ದ. ಅಂದರೆ ಈ ಡ್ರಗ್ಸ್ನ ತೊಗೊಂಡ್ರೆ ಒಂದು ಹೋರಾಡುವಂಥ ಶಕ್ತಿ ಜಾಸ್ತಿ ಆಗುತ್ತೆ, ಈ ರೀತಿ ಕಥೆನ ತಗೊಂಡು ಬರ್ತಾರೆ. ಆ್ಯಂಡ್ ಅಟ್ ಪ್ರೆಸೆಂಟ್ ಈ ಡ್ರಗ್ಸನ್ನು ಬ್ಲ್ಯಾಕ್ ಮಾರ್ಕೆಟ್ ನಮ್ಮ ಬೆಂಗಳೂರಲ್ಲಿ ಏನು ಮಾಡ್ತಾ ಇದೆ, ಬೆಂಗಳೂರಲ್ಲಿ ಯಾರ್ಯಾರು ಕೈವಾಡ ಇದೆ, ಯಾರ್ಯಾರು ಹೆಂಗೆ ಈ ಡ್ರಗ್ಸ್ನ ತೊಗೊಂಡು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಸೇಲ್ ಮಾಡ್ತಾರೆ, ಏನೇನು ಕತೆ ಅಂತ ಬರುತ್ತೆ. ಅದು ಬಂದ್ಬಿಟ್ಟು ಹೀರೋ ಹತ್ರಕ್ಕೆ ಬರುತ್ತೆ. ಈ ಸಿನಿಮಾದ ಹೀರೋ ಅಲ್ಲಿಗೆ ಬರುತ್ತೆ, ಅವ್ರ ತಂದೆ ಹತ್ರಕ್ಕೆ ಹೋಗುತ್ತೆ, ಅಲ್ಲಿಂದ ತನ್ನ ಗರ್ಲ್ ಫ್ರೆಂಡ್ಗೆ ಹೋಗುತ್ತೆ, ಅಲ್ಲಿಂದ ಮತ್ತೆ ಈ ವಿಲನ್ಸ್ ಕೈಗೆ ಹೋಗುತ್ತೆ, ವಿಲನ್ಸ್ ಕೈಯಿಂದ ಮತ್ತೆ ಹೆಂಗೆ ಎಸ್ಕೇಪ್ ಆಗುತ್ತೆ ಅನ್ನೋದೇ ಈ ಸ್ಟೋರಿ. ನನಗೆ ಹೇಮಂತ್ ಕುಮಾರ್ ಅವರ ಕ್ಯಾರೆಕ್ಟ್ರು ಮತ್ತು ಅವ್ರ ಡೆಡಿಕೇಶನ್ ಮತ್ತು ಆ್ಯಕ್ಟಿಂಗ್ ಬಂದ್ಬಿಟ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು, ನನಗಿಷ್ಟ ಆಯಿತು. ಆ್ಯಂಡ್ ಅಪ್ಕಮಿಂಗ್ ಸಿನಿಮಾಗಳಿಗೆ ಅವ್ರು ಇನ್ನೂ ಒಳ್ಳೆ ರೀತಿಯಲ್ಲಿ ಪ್ರಿಪೇರ್ ಆಗಬೇಕು. ಆ್ಯಕ್ಟಿಂಗ್ ಸ್ಕಿಲ್ಸಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಹೊಸಬ್ರೇನೆ. ಆ್ಯಂಡ್ ಪೊಲೀಸ್ ಕ್ಯಾರೆಕ್ಟ್ರಲ್ಲಿ ಒಬ್ಬರು ಸೆಕೆಂಡ್ ಹೀರೋಯಿನ್ ಥರ ಯಾವಾಗಲೂ ಜೊತೆಲೇ ಇರ್ತಾರೆ. ಅವ್ರ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ರಘು ಶಿವಮೊಗ್ಗ, ರಮೇಶ್ ಇಂದರ್ ಮತ್ತು ಅವಿನಾಶ್ ಸರ್, ಸಾಕಷ್ಟು ಸೀನಿಯರ್ ಆ್ಯಕ್ಟ್ರುಗಳು, ಒಳ್ಳೊಳ್ಳೆ ಆ್ಯಕ್ಟ್ರುಗಳು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಒಂದು ಮಾತು ಹೇಳ್ತೀನಿ, ಇಲ್ಲಿ ಏನಾದರೂ ಒಬ್ಬ ಸ್ಟಾರ್ ನಟ ಈ ಸಿನಿಮಾದ ಹೀರೋ ಆಗಿದ್ದಿದ್ರೆ ಈ ಸಿನಿಮಾ ಇಷ್ಟೊತ್ತಿಗೆ ಆಲ್ರೆಡಿ ಹೋಗಿರ್ತಾ ಇತ್ತು. ಯಾಕೆ ಅಂತಂದರೆ ಸ್ಟೋರಿ ಲೈನ್ ಹೆಂಗಿದೆ ಅಂದರೆ, ನಿಮಗೆ ಈಜಿಪ್ಟಿಂದ ಸ್ಟೋರಿ ಸ್ಟಾರ್ಟ್ ಆಗೋದ್ರಿಂದ ಅದು ಈಜಿಪ್ಟಿಂದ ಬಂದು ನಮ್ಮ ಬೆಂಗಳೂರಿನ ಅಂಡರ್ವರ್ಲ್ಡ್ ಜೊತೆ ಬ್ಲ್ಯಾಕ್ ಮಾರ್ಕೆಟ್ನ ಸೇರ್ಕೊಳ್ಳೋದ್ರಿಂದ ಸ್ಟೋರಿ ಲೈನ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಆಲ್ಸೋ ಅನೂಪ್ ಸಿಳೀನವರ ಮ್ಯೂಸಿಕ್ಕು ನಿಮ್ಮನ್ನು ಸಿನಿಮಾದಲ್ಲಿ ನೆಕ್ಸ್ಟು ಏನಾಗ್ತಿದೆ ಅನ್ನೋಕ್ಕೆ ನಿಮಗೆ ಮೇಯ್ನ್ ಬೇಕಾಗಿರೋದು BGM. ಮ್ಯೂಸಿಕ್ ಆ್ಯಂಡ್ BGM ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನೂಪ್ ಸಿಳೀನ್ ಸರ್. ಅನೂಪ್ ಸಿಳೀನ್ ಅವರ ಲೆವೆಲ್ಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ಇನ್ನೂ ದೊಡ್ಡ ಸಿನಿಮಾಗಳು ಅವರಿಗೆ ಬರಬೇಕು. ನನ್ನ ಕೇಳಿದ್ರೆ ಅವ್ರ ವರ್ಕ್ ಹಂಗಿರುತ್ತೆ, ಅವ್ರ ಮ್ಯೂಸಿಕ್ ಹಂಗಿರುತ್ತೆ. ಓವರಾಲ್ ಸಿನಿಮಾ ಸ್ಟೋರಿ ಬಂದ್ಬಿಟ್ಟು ಡ್ರಗ್ಸ್ನ ಮುಟ್ಬೇಡಿ, ಡ್ರಗ್ಸ್ನ ತೊಗೋಬೇಡಿ. ಆ್ಯಂಡ್ ಆಲ್ಸೋ ಈ ಡ್ರಗ್ಸ್ ಹಿಂದೆ ಇರುವಂಥ ಪೊಲೀಸ್ನ ಬ್ಲ್ಯಾಕ್ ಹ್ಯಾಂಡ್ಗಳು ಹೆಂಗೆಲ್ಲ ಕೆಲಸ ಮಾಡ್ತಾ ಇರುತ್ತೆ, ಅಥವಾ ಈ ಪೊಲೀಸ್ ಯಾರೇ ಆಗಿರಲಿ, ಎಷ್ಟು ಪ್ರಾಮಾಣಿಕ ವ್ಯಕ್ತಿನೇ ಆಗಿರಲಿ, ಪೊಲೀಸ್ ಅಂತಲೇ ಇಲ್ಲ, ಯಾರೇ ಒಬ್ಬ ಎಷ್ಟೇ ಒಳ್ಳೆ ವ್ಯಕ್ತಿ ಆದ್ರೂ ಈ ದುಡ್ಡು ಅನ್ನೋದು ಹೆಂಗೆಲ್ಲ ಅವನನ್ನು ಚೇಂಜ್ ಮಾಡಿಸುತ್ತೆ ಅದನ್ನು ತೋರಿಸಿದ್ದಾರೆ. ಆ್ಯಂಡ್ ಆಲ್ಸೋ ಒಬ್ಬ ತಂದೆ ಮಗನ ಸಂಬಂಧ ಹೆಂಗಿರಬೇಕು, ಹೆಂಗಿದ್ರೆ ಒಳ್ಳೆಯದು,
ಆ್ಯಂಡ್ ಆಲ್ಸೋ ಒಬ್ಬ ಮಗನಿಗೆ ತಂದೆ ಅನ್ನೋನು ಹೀರೋ ಅಂತ ಯಾವಾಗ ಅರ್ಥ ಆಗುತ್ತೆ, ಈ ಒಂದಷ್ಟು ಸಿಚುವೇಶನ್ಗಳನ್ನ ತೋರಿಸಿದ್ದಾರೆ. ಎಷ್ಟೋ ಕಡೆ ನಿಮಗೆ ಲಿಟ್ರಲಿ ಈ ಸಿನಿಮಾ ಎಮೋಷನ್ ಮಾಡುತ್ತೆ. ತಾಯಿ, ತಂದೆ, ತಂಗಿ ಆ್ಯಂಡ್ ಫ್ಯಾಮಿಲಿ ವ್ಯಾಲ್ಯೂಸ್, ಲವ್ ಅಂದರೆ ಏನು, ಲವ್ ಹೆಂಗೆಲ್ಲ ಹೋಗುತ್ತೆ, ಅಂದರೆ ಲವ್ ಬಂದ್ಬಿಟ್ಟು ಹಿಂಗೆ ಹೊಟ್ಟೋಗುತ್ತೆ. ಅದನ್ನು ಸ್ವಲ್ಪ ಪಾರ್ಟ್ ಆಫ್ ಲೈಫ್ ಅಷ್ಟೇ ಇದು ಅನ್ನೋ ಥರ ಚಿಕ್ಕದಾಗಿ ತೋರಿಸಿದ್ದಾರೆ. ಬಟ್ ಸ್ಟಿಲ್ ಒಂದು ಹುಡುಗಿ ಒಂದು ಹುಡುಗನ್ನ ಯಾವ್ಯಾವ ರೀತಿ ತಿಳ್ಕೊಂಡಿರ್ತಾರೆ, ಒಂದು ಹುಡುಗ ಒಂದು ಹುಡುಗಿನ ಹೆಂಗೆ ಇಷ್ಟಪಡ್ತಾನೆ, ಇದು ಇದೆ. ಸೊ ಓವರಾಲ್ ಒಂದು ಒಳ್ಳೆ ಪ್ಯಾಕೇಜ್ ಸಿನಿಮಾ ಆಲ್ಫಾ. ಆ್ಯಂಡ್ ಆರಾಮಾಗಿ ನೋಡ್ಬೋದು ಒಂದ್ಸರಿ, ಯಾರಿಗೂ ಏನೂ ದುಡ್ಡು ಮೋಸ ಆಗಲ್ಲ, ಕೊಟ್ಟರೋ ದುಡ್ಡಿಗೆ ತಕ್ಕನಂಗಿದೆ ಸಿನಿಮಾ ಅಂತ ನನಗನ್ನಿಸ್ತು. ಆ್ಯಂಡ್ ನಿಮ್ಮ ನಿಯರೆಸ್ಟ್ ಥಿಯೇಟ್ರಲ್ಲಿ ಹೋಗಿ ಈ ಸಿನಿಮಾ ಇದ್ದರೆ ನೋಡಿ. ಹೊಸ ಸಿನಿಮಾಗಳು, ಹೊಸ ಪ್ರತಿಭೆಗಳು, ಹೊಸಬರು ಸಿನಿಮಾಗಳು ಅಂತಂದರೆ 2 ದಿನ 3 ದಿನಕ್ಕೆಲ್ಲ ಥಿಯೇಟ್ರಿಂದ ಆಚೆ ಹಾಕ್ಬಿಡ್ತಾರೆ. ಚೆನ್ನಾಗಿರೋ ಸಿನಿಮಾಗಳನ್ನ ಅಟ್ಲೀಸ್ಟ್ ಉಳಿಸ್ಕೊಳ್ಳೋ ಅಂಥ ಪ್ರಯತ್ನ ಮಾಡಲೇಬೇಕು. ಮ್ಯೂಸಿಕ್ಕು, ಕ್ಯಾಮ್ರಾ ವರ್ಕು, ಡೈರೆಕ್ಷನ್ನು, ಸ್ಕ್ರಿಪ್ಟಿಂಗು, ಡೈರೆಕ್ಟ್ರು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಯಾರ್ಯಾರ ಕೈಯಲ್ಲಿ ಏನೇನು ಡೈಲಾಗ್ಸ್ ಹೇಳಿಸ್ಬೇಕು, ಯಾವ್ಯಾವ ಕೆಲಸ ಮಾಡಿಸ್ಬೇಕು, ಎಲ್ಲಿ ಏನು ನಡಿಬೇಕು ಅನ್ನೋದನ್ನೆಲ್ಲ ವೆಲ್ ಪ್ಲ್ಯಾನ್ಡ್ ಆಗಿ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ನಾನು ಸಜೆಸ್ಟ್ ಮಾಡ್ತೀನಿ, ದಯವಿಟ್ಟು ಹೋಗಿ ಈ ಸಿನಿಮಾನ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ರಿವ್ಯೂನ ಮುಗಿಸ್ತೀನಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಟಿಲ್ ದೆನ್ ಥ್ಯಾಂಕ್ ಯು, ಬಾಯ್.